ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವರಾಜೇಗೌಡ ಶಿವರಾಮೇಗೌಡ ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿದೆ. ಡಿಕೆಶಿ ವಿರುದ್ಧ ಪ್ರತಿಭಟನೆಗೆ ಒಂದು ಕಡೆ ಮುಂದಾಗಿದ್ರೆ ಮತ್ತೊಂದು ಕಡೆ ಮಾಜಿ ಶಾಸಕ ಗೋಪಾಲಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಡಿಯೋ ಬಾಂಬ್ ಸ್ಫೋಟಕ್ಕೆ ಜೆಡಿಎಸ್ ಕಿಡಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಎಂದ ಡಿಕೆ. ದೇವರಾಜೇಗೌಡ ಹಾಗೂ ಶಿವರಾಮೇಗೌಡ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಬಾಂಬ್ ಸ್ಫೋಟ ಬೆನ್ನಲ್ಲೇ ಎಚ್ಡಿಕೆ ಕೆಂಡಾಮಂಡಲವಾಗಿದ್ದಾರೆ. ಒಬ್ರಿಗೊಬ್ರು ಕತ್ತಿ ಮಸೆಯುತ್ತಿರೋ ಕೈದಳ ನಾಯಕರು ವಾಕ್ಸಮರ ಮುಂದುವರಿಸಿದ್ದಾರೆ. ದೇವೇಗೌಡರ ಕುಟುಂಬದ ಹೆಸರು ಹಾಳು ಮಾಡಲು ಯತ್ನಿಸಿದ್ದಾರೆ. ಈ ವಿಡಿಯೋ ಹಂಚಿದ್ದಾರಲ್ಲ, ಅದಕ್ಕೆ ಸೂತ್ರಧಾರರು ಡಿಕೆಶಿ ಅವರೇ. ನೀವು ಅದರಲ್ಲಿ ಎಕ್ಸ್ಪರ್ಟ್. ಶಿವರಾಮೇಗೌಡ ಡಿಕೆಶಿ ವಿರುದ್ಧ ಕೇಸ್ ಹಾಕಬೇಕಿದೆ, ನಾನೇನು ಸುಮ್ಮನೆ ಕೂರಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡೋದಲ್ಲ, ಫೋನ್ ಮಾಡಿ ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದ್ರಲ್ಲವೇ, ಅಣ್ಣ ನಾನು ಎಲ್ಲರೂ ಹೊಸಕೋಟೆ ರೋಡಲ್ಲಿ ಇದ್ದೀನಿ, ಮನೆ ಅಲ್ಲಣ್ಣ. ಎಷ್ಟೊಂದು ಬರೋಕ್ಕೆ ಸದಾಶಿವನಗರಕ್ಕೆ ಅಂತ ಎಲ್ಲಿಗೆ ಸದಾಶಿವ ಎಲ್ಲಿಗೆ ಬಂದು ಕರ್ತಿದ್ದವರು, ಯಾರ ಮನೆ ಕರೆದ್ರು, ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತೇಳಿ ಯೋಚನೆ ಮಾಡಿ. ಸದಾಶಿವನಗರದಲ್ಲಿ ಇರೋದು ಯಾರು? ಏನು ಕುಮಾರಸ್ವಾಮಿ ಇರೋದ ಸದಾಶಿವನಗರದಲ್ಲಿ? ಇದೇ ನಮ್ಮ ಸಿಟಿ ಶೂ ತಾನೆ. ಆಮೇಲೆ 1.5 ಗಂಟೆ ಆಗ್ತದೆ ಅಂತ ಪಾಪ ಹೇಳೋದೆ. ಆಯಿತು ಹೋಗಲಿ, ಈಗ ಸರಿ ತಗೋ ಇಲ್ಲಿ ಡಿಕೆ ಅವರು ಮಾತಾಡ್ತಾರೆ ಅಂತ ಕೊಟ್ಟರಲ್ವ, ಅದು ಮ್ಯಾನಿಪುಲೇಟ್ ಆಯಿತು. ಇದಕ್ಕೆ ತಿರುಗೇಟು ನೀಡಿರುವ ಡಿಕೆಶಿ, ಫೋನಲ್ಲಿ ನಾನು ಯಾರೊಂದಿಗೂ ಮಾತನಾಡಿಲ್ಲ, ಯಾರಿಗೂ ನಾನು ಏನನ್ನು ಕೊಟ್ಟಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಯಾರತ್ರನೂ ಮಾತಾಡಿಲ್ಲ, ಯಾರಿಗೂ ನಾನು GPA ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ. ನನ್ನ 106 ಜನ BJPಯವ್ರು ಬರ್ತಾರೆ, ದಳದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾನು ಟೈಮ್ ಕೊಡಲಿಲ್ಲ. ಬಂದರು 1 ನಿಮಿಷ ಯಾರ ಹತ್ರನೋ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ. ಈ ಮಧ್ಯೆ ಡಿಕೆಶಿ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೆಸಿ ಡಿಕೆಶಿ ಹಾಗೂ ಶಿವರಾಮೇಗೌಡ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೆನ್ಡ್ರೈವ್ ಕೇಸ್ ಸಂಬಂಧ 5 ಕೋಟಿ ನೀಡಲು ಗೋಪಾಲಸ್ವಾಮಿ ಬಂದಿದ್ರು ಎಂಬ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ನಾನು ದೇವರಾಜೇಗೌಡ ಜೊತೆ ಮಾತನಾಡಿರೋದು ನಿಜ, ಆದರೆ ಹಣಕಾಸು ವಿಚಾರ ಮಾತನಾಡಿಲ್ಲ. ಚುನಾವಣೆಯಲ್ಲಿ ಜೆಡಿಎಸ್ ವಿರೋಧಿಸಿ ನಮ್ಮ ಜೊತೆಲಿದ್ದ, ಈಗ ಇದ್ದಕ್ಕಿದ್ದಂತೆ ಯೂಟರ್ನ್ ಹೊಡೆದಿದ್ದಾನೆ ಎಂದಿದ್ದಾರೆ. ಮೊದಲನೇದಾಗಿ ದೇವರಾಜೇಗೌಡಗೂ ನಮಗೂ ಹಣಕಾಸಿನ ವಿಚಾರ ನಡೆದಿಲ್ಲ. ಫೋನಲ್ಲಿ ಮಾತಾಡಿದ್ದೀರಾ? ಫೋನಲ್ಲಿ ಅಂದರೆ ಅವ್ನು ರಾಜಕೀಯವಾಗಿ ನಮಗೆ ಸಪೋರ್ಟ್ ಮಾಡೋಕೆ ಅವನೇ ಫೋನಲ್ಲಿ ಮಾತಾಡಿದೆ. ಫೋನಲ್ಲಿ ಮಾತಾಡಿ ನಿಂಗೆ ಸಪೋರ್ಟ್ ಮಾಡ್ಬೇಕಣ್ಣ, ಅವ್ರ ಕುಟುಂಬ ರಾಜಕೀಯ ಮುಗಿಸ್ಬೇಕು ನಾವು ಅಂತ. ಚುನಾವಣೆ ಮುಗಿದ್ಮೇಲೆ ಯೂಟರ್ನ್ ಯಾಕೆ ಕೊಡೋದ ಅಂತ ಇನ್ನೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಬರೀ ಪೆನ್ ಡ್ರೈವ್ ಕೇಸ್ ಹಾಗೂ ಆಡಿಯೋ ಬಾಂಬ್ನದ್ದೇ ಸುದ್ದಿಯಾಗಿದೆ. ಇದೀಗ ಕಾಂಗ್ರೆಸ್ ಜೆಡಿಎಸ್ ನಡುವೆ ವಾಗ್ಯುದ್ಧ ಜೋರಾಗಿದೆ. ಯಾರಿಗೆ ಯಾರು ಹೇಗೆ ಉತ್ತರ ಕೊಡ್ತಾರೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್.